ನನ್ನ ಮಾತು ಯಾಕೆ ಕೇಳ್ತಾರಪ್ಪ ಅವರು, ನನ್ನ ಮಕ್ಕಳೇ ಕೇಳಲ್ಲ ಅಂದ್ರೆ ಅವ್ರು ಯಾಕೆ ಕೇಳ್ತಾರ? ಹಾಗಾಗಿ ದೇವ್ರ ವಾಕ್ಯನ ಹೇಳ್ತದಲ್ಲ, ಒಬ್ಬ ಮನುಷ್ಯ ತನ್ನ ಕುಟುಂಬವನ್ನು ಸರಿಯಾಗಿ ಪರಿಪಾಲನೆ ಮಾಡಲಿಲ್ಲ ಅಂತಂದರೆ ದೇವ್ರ ಸಭೆ ಹೆಂಗೆ ಆತನ ಪರಿಪಾಲನೆ ಮಾಡ್ತಾನಂತೇಳಿ ದೇವ್ರ ವಾಕ್ಯನ ಹೇಳ್ತದಲ್ಲ. ಇವೆಲ್ಲ ವಚನಗಳು ನೆನಪು ಬಂದಾಗ ನನಗೆ ಆಲೋಚನೆ ಬಂತೇನೆಂದರೆ, ಹೌದು ನಿಜವಾಗಿ ಚರ್ಚಿಗೆ ಬಂದಂಥ ವಿಶ್ವಾಸಿ ಮಕ್ಕಳಿಗೆ, ದೇವ್ರ ಸನ್ನಿಧಿಗೆ ಬಂದಂಥ ವಿಶ್ವಾಸಿ ಮಕ್ಕಳಿಗೆ ನಾವು ಯಾಕೆ ಅಷ್ಟೊಂದು ಫೋರ್ಸ್ ಮಾಡಬೇಕು? ಯಾಕೆ ಅವ್ರ ಮೇಲೆ ಅಷ್ಟೊಂದು ಒತ್ತಡ ಹಾಕಬೇಕು? ಯಾಕೆ ಅವ್ರಿಗೆ ನಾವು ಅಷ್ಟೊಂದು ಕಠೋರವಾಗಿ ಮಾತಾಡಬೇಕು? ಯಾಕೆ ಆ ರೀತಿಗೆ ಹೇಳಬೇಕು? ಹೇಳಬಾರ್ದಪ್ಪ ಅವರಿಗೆ ಅಂಥೇಳಿ ನನಗೊಂದು ಆಲೋಚನೆ ಬಂತು. ಅವ್ರಿಗೆ ಭಾಳ ಡೀಪಾದಂಥ ಮೆಸೇಜ್ಗಳು, ಖಂಡಿಸುವಂಥ ಮಾತುಗಳು ಹೇಳಬಾರ್ದು. ಸುಮ್ಮನೆ ಅವ್ರು ಬಂದಾಗ ಜಸ್ಟ್ ಒಂದು 10 ನಿಮಿಷ 15 ನಿಮಿಷ ಅವ್ರ ಜೊತೆ ಟೈಮ್ ಪಾಸ್ ಮಾಡಿ ಅವರಿಗೆ ನೈಸಾಗಿ ಮಾಡಿ ಅವ್ರಿಗೆ ಕಳಿಸ್ಬೇಕು. ಸುಮ್ಮನೆ ಇದರಲ್ಲಿ ಏನದ, ನನ್ನ ಮಕ್ಕಳೇ ಕೇಳಲ್ಲ ಅಂದ್ರೆ ಅವ್ರು ಯಾಕೆ ಕೇಳ್ತಾರೆ ಅಂತೇಳಿ ಒಂದು ಆಲೋಚನೆ ಬಂತು ನನಗೆ. ಮೆಸೇಜ್ಗಳಿಂದ ಉದ್ದುದ್ದು ಅದು ಮೆಸೇಜ್ಗಳು ಮಾಡಬಾರ್ದು, ಅದರಿಂದ ಯಾವುದೇ ಪ್ರಯೋಜನ ಅಂತಕ್ಕಂಥದ್ದಿಲ್ಲ ಅಂಥೇಳಿ ಈ ರೀತಿಗೆ ಅನೇಕ ಆಲೋಚನೆಗಳು ಬಂದಂಥ ಸಂದರ್ಭದಲ್ಲಿ ನನ್ನ ಕೆಲಸದ ಪರಿಸ್ಥಿತಿ ನಿಮಿತ್ತವಾಗಿ ಇದೇ ಆಲೋಚನೆ ಅಂತಲೇ ಇಲ್ಲಿ, ಇನ್ನು ಸಂಡೇ ಬಂದಾಗ ಮೆಸೇಜ್ಗಳು ಉದ್ದು ಮಾಡಬಾರ್ದು, ಸುಮ್ಮನೆ ಸಮಯ ನಾನು ವ್ಯರ್ಥವಾಗಿ ಹಾಳು ಮಾಡಬಾರ್ದು, ಜಸ್ಟ್ ಒಂದು 15-20 ನಿಮಿಷ ಅವ್ರ ಜೊತೆ ಶೇರ್ ಮಾಡಿ ಕಳಿಸ್ಬಿಡ್ಬೇಕಂತೇಳಿ ಇದೇ ವಾರ ಎಲ್ಲ ಇದೇ ಆಲೋಚನೆ ನನ್ನ ತಲೆಯಲ್ಲಿ. ಈ ರೀತಿಯಾಗಿ ಬಂದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ನಾನು ಬ್ಯಾಂಕಿಗೆ ಹೋಗಬೇಕಾಯಿತು. ಬ್ಯಾಂಕಿಗೆ ಹೋಗಿ ಅಲ್ಲಿ ನಾನು ಒಂದು ವಿಷಯ ಕೇಳಬೇಕಾಗಿತ್ತು. ಹೋದೆ, ಟೋಕನ್ ತೊಗೊಂಡು ಆ ಬ್ಯಾಂಕಿನಲ್ಲಿ ಕೂತ್ಕೊಂಡೆ. ಕೂತ್ಕೊಳ್ತೀನಿ, 2 ಗಂಟೆ ಕೂತ್ಕೊಂಡಿದ್ದೀನಿ, ನನ್ನ ನಂಬರ್ ಬರ್ತಾಯಿಲ್ಲ ನಂದು. ಎಷ್ಟು ತಾಸು ಕೂತೀನಿ ರೀ? 2 ತಾಸು ಕೂತಿದ್ದೀನಿ ನಾನು ಬ್ಯಾಂಕಲ್ಲಿ ಟೋಕನ್ ತೊಗೊಂಡು, ನನ್ನ ನಂಬರ್ ಬರ್ತಾಯಿಲ್ಲ. 2 ತಾಸು ಆದಮೇಲೆ, 2 ಗಂಟೆ ಆದಮೇಲೆ ಅವಾಗ ನನ್ನ ನಂಬರ್ ಬಂತು. ಟೋಕನ್ ನಂಬರ್ ಕರೆದಾಗ ನಾನು ಹೋದೆ ಕೌಂಟ್ರಲ್ಲಿ. ಆ ಕೌಂಟ್ರಲ್ಲಿ ಹೋದ ಮೇಲೆ ಅಲ್ಲೊಬ್ಬ ಚಿಕ್ಕ ಅಂಬರೀಷ್ನಂತ ಹುಡುಗ ಕೂತಿದ್ದೆ ಅಲ್ಲಿ ಕಂಪ್ಯೂಟರ್ ಮುಂದೆ. ಆತನ್ನೇ ನನಗೆ ಹೇಳಬೇಕಾಗಿತ್ತು. ಏನು ಹೇಳಬೇಕಾಗಿತ್ತು ಅಂದರೆ, ಲೋನ್ ಅಪ್ರೂವಲ್ ಆಗ್ಯದ ಅಥವಾ ಇಲ್ಲ ಅಂತೇಳಿ ಆತನೇ ಹೇಳಬೇಕಾಗಿತ್ತು ನನಗೆ, ಕಂಪ್ಯೂಟರ್ ಮುಂದೆ ಕುಂದಂಥ ಹುಡುಗ. ನೋಡ್ರಿ, 2 ಗಂಟೆ ಕೂತಿದ್ದೀನಿ, ನನಗಿನ್ನ ಚಿಕ್ಕ ಹುಡುಗ ಇದ್ದಾನೆ ಆ ಬ್ಯಾಂಕಲ್ಲಿ. 2 ತಾಸು ಆದಮೇಲೆ ನನ್ನ ನಂಬರ್ ಬಂದಮೇಲೆ ನಾನು ಕೌಂಟರ್ ಎದುರು ಹೋಗಿ ನಿಂತ್ಕೊಂಡಾಗ ಆತನ ನನಗೆ ಹೇಳಿರುವಂಥ ಮಾತೇನಪ್ಪ ಅಂತಂದರೆ, ಸರ್ ನಿಮ್ಮ ಲೋನು ನಾನು ಅಪ್ರೂವಲ್ಗೆ ಹಾಕಿದ್ದೆ, ಬಟ್ ನಿಮ್ಮ ಲೋನು ಅಪ್ರೂವಲ್ ಆಗಿಲ್ಲ ಅಂತೇಳಿ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅಂದರೆ ಈ ಮಾತು ಆತನ ಬಾಯಿಲಿಂದ ಕೇಳಕ್ಕೆ ನನಗೆ ಎಷ್ಟೊತ್ತು ಹತ್ತಿತ್ತು ರೀ? ಎಷ್ಟು ನಿಮಿಷ ಬೇಕು ಈ ಮಾತು ಆತನ ಬಾಯಿಲಿಂದ ಕೇಳ್ಬೇಕಂದ್ರೆ? ಜಸ್ಟ್ 1-2 ಸೆಕೆಂಡ್ ಆದ್ರೆ ಸಾಕಷ್ಟೇ. ಲೋನ್ ಅಪ್ರೂವಲ್ ಆಗ್ಯದ ಇಲ್ಲ ಇಷ್ಟೇ ಕೇಳಬೇಕಾಗಿತ್ತು ಆತನ ಬಾಯಲ್ಲಿ. ಮತ್ತು ಅವನೇ ಹೇಳ್ಬೇಕದು ಮಾತು. ಆ ಬ್ಯಾಂಕಿನಾಗ ಸಾಕಷ್ಟು ಸಿಬ್ಬಂದಿಗಳರ, ಬಹಳಷ್ಟು ಕಂಪ್ಯೂಟರ್ಗಳವ, ಭಾಳಷ್ಟು ಜನ ಇದ್ದಾರೆ ಅಲ್ಲೆಲ್ಲರೂ ಕೂಡ. ಆದರೆ ಎಲ್ಲರೂ ಹೇಳಂಗಿಲ್ಲ. ಯಾರು ಹೇಳಬೇಕು? ಆ ಕ್ಯಾಶ್ ಕೌಂಟರ್ನಾಗ ಕೂತಂತ ಆ ಒಬ್ಬ ಹುಡುಗನ ಮಾತ್ರನೇ ಏನು ಈ ಮಾತು ಹೇಳ್ಬೇಕಂತೇಳಿ. ಹಲ್ಲೆಲೂಯಾ. ಆಮೇಲೆ ನನ್ನ ಸ್ನೇಹಿತರು ನಾವು ಅದು ಮಾತು ಕೇಳಿ ಹೊರಗೆ ಬಂದಮೇಲೆ ಒಂದು ಮಾತು ನಮ್ಮ ಸ್ನೇಹಿತ ಅಂದ, ಏನು ಸರ್ ಇದು 1 ನಿಮಿಷದ ಮಾತು ಕೇಳೋ ಸಲುವಾಗಿ 2 ಗಂಟೆ ಕುಂತೇವಲ್ರಿ ನಾವು ಬ್ಯಾಂಕ್ನಾಗ ಎಂಬುದಾಗ ಆತನ ಹೇಳ್ದಾನೆ. ಹಲ್ಲೆಲೂಯಾ. ಅಂದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಮಾತು ನಾನು ನಿಮ್ಗೆ ಯಾಕೆ ಹೇಳ್ದಪ್ಪ ಅಂತಂದರೆ, ಕೆಲವೊಬ್ಬರಿಗೆ ದೇವ್ರ ಸನ್ನಿಧಿಗೆ ಬಂದಾಗ, ದೇವ್ರ ಮಂದಿರಕ್ಕೆ ಬಂದಾಗ, ಕೆಲವೊಬ್ಬರಿಗೆ ದೇವ್ರ ಮಾತುಗಳನ್ನು ಕೇಳಕ್ಕೆ ತಾಳ್ಮೆ ಇರೋದಿಲ್ಲ, ಪುರ್ಸತ್ ಇರೋಂಗಿಲ್ಲ, ಇಂಟ್ರೆಸ್ಟ್ ಇರೋಂಗಿಲ್ಲ. ಬಟ್ ನಾನು ಯಾಕೆ ಈ ಮಾತು ಹೇಳ್ದಂದರೆ, ಏನೇ ಇರಲಿ ಸಮಸ್ಯೆ, ಏನೇ ಇರಲಿ, ನಿಮ್ಮದು ಪಾಸ್ಟರ್ ಜೊತೆನೇ ಇರಲಿ, ಪಾಸ್ಟರ್ದು ನಿಮ್ಮ ಜೊತೆನೇ ಇರಲಿ, ಅಥವಾ ನಿಮ್ಮ ಅಕ್ಕಪಕ್ಕದ ವಿಶ್ವಾಸಿಗಳ ಜೊತೆ ನಿಮ್ಮದು ಏನೇ ಇರಲಿ, ಆದ್ರೂ ಕೂಡ ಒಂದು ನಿಯಮ ಏನಿದೆಪ್ಪ ಅಂತಂದರೆ, ನಾವು ಯಾವಾಗ ದೇವ್ರ ಸನ್ನಿಧಿಗೆ ಬರ್ತೀವಿ, ಇವಾಗ ದೇವ್ರ ಸನ್ನಿಧಿಗೆ ಬಂದಾಗ ನಾವು ದೇವ್ರು ಮಾತಾಡುವಂಥ ಸಂದರ್ಭದಲ್ಲಿ ನಾವು ಆತನ ಮಾತುಗಳನ್ನು ಏನು ಮಾಡ್ಬೇಕ್ರಿ? ಕೇಳಲೇಬೇಕು, ಅನಿವಾರ್ಯ ಅದು. ನಿಮಗೆ ಇಷ್ಟ ಇದ್ರೂ ಕೇಳಬೇಕು, ಇಷ್ಟ ಇದ್ದಿಲ್ಲ ಅಂದ್ರೂ ಏನು ಮಾಡಬೇಕು? ಕೇಳಬೇಕು. ಹೆಂಗೆ ನಾ ಬ್ಯಾಂಕಿನಾಗ ಆ ಹುಡುಗ ನನ್ನಕ್ಕಿಂತ ಚಿಕ್ಕವನಾದ್ರೂ ಕೂಡ ಅವನು ಒಂದೇ ಒಂದು ಮಾತಿಗಾಗಿ ನಾನು ಎಷ್ಟು ಗಂಟೆ ಕೂತಿದ್ದೀನಿ ಅಲ್ಲಿ? 2 ತಾಸು ಕೂತಿದ್ದೀನಿ ಅಂತೇಳಿ. ಲೋಕ ಸಂಬಂಧವಾದಂಥ ವಿಷಯಕ್ಕೆ ನಾವು ಒಬ್ಬರ ಮಾತು ಕೇಳಬೇಕಂದ್ರೆ ಅಷ್ಟು ಕೂಡ್ತೀವಿ. ದೇವರ ಮಂದಿರಕ್ಕೆ, ದೇವರ ಸನ್ನಿಧಿಗೆ ಬಂದಾಗ ಇಂಥ ಮನಸ್ಸು ನಂಬಲ್ಲಿ ಇರ್ತದೇನ್ರಿ? ಈ ಆಲೋಚನೆ ಇರ್ತದೆ. ಈ ಆಲೋಚನೆ ನಮ್ಮಲ್ಲಿ ಬರಬೇಕು. ದೇವ್ರು ನನ್ನ ಜೊತೆ ಮಾತಾಡ್ತಾ ಹೋದ ಆ ಸಮಯದಲ್ಲಿ ಬ್ಯಾಂಕಲ್ಲಿ ಕೂತಾಗ
ನೋಡ್ರಿ, ಯಾರ ಮಾತು ಕೇಳಲಾರ್ದೇ ಇರಲಿ, ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳಾಗಲಿ, ಕಟ್ಕೊಂಡು ಹೆಂಡತಿ ಆಗಲಿ, ಅಥವಾ ಚರ್ಚಲ್ಲುವಂಥ ವಿಶ್ವಾಸಿ ಮಕ್ಕಳಲ್ಲಿ, ಯಾರ ಮಾತು ಕೇಳಲಾರ್ದೇ ಇರಲಿ. ಬಟ್ ದೇವ್ರು ಏನು ಮಾಡಿದಾನೆ ಅಂದರೆ ಕೆಲವೊಬ್ಬರನ್ನು ಅಪಾಯಿಂಟ್ಮೆಂಟ್ ಮಾಡಿದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ದೇವರು ಕೆಲವೊಬ್ಬರನ್ನ ಏನು ಮಾಡಿದಾನೆ ಅಂದರೆ ಕೆಲಸಕ್ಕೋಸ್ಕರ ಏನು ಮಾಡಿದಾನೆ, ಆತನು ನೇಮಕ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ರಿ. ಅದಕ್ಕೋಸ್ಕರಾಗಿ ನೇಮಕ ಮಾಡಿಕೊಂಡಿರುವಂಥ ಹುದ್ದೆಯಲ್ಲಿ ನಾನಿರೋದ್ರಿಂದ ಯಾರು ಕೇಳಿದ್ರೇನೋ ಯಾರು ಬಿಟ್ರೇನೋ ನನಗೆ ಸಂಬಂಧ ಇಲ್ಲ. ಬಟ್ ಕೆಲಸ ಏನದ ಹೇಳಲೇಬೇಕು. ನಾನು ಕೊಟ್ಟಂಥ ಕೆಲಸ ಏನು ಹೇಳಲೇಬೇಕು. ಹೆಂಡತಿ ಕೇಳಿದ್ರೇನೋ ಕೇಳಿಲ್ಲ ಅಂದ್ರೇನು, ಮಕ್ಕಳು ಕೇಳಿದ್ರೇನೋ ಕೇಳಿಲ್ಲ ಅಂದ್ರೇನು, ವಿಶ್ವಾಸಿಗಳು ಕೇಳಿದ್ರೇನೋ ಕೇಳಿಲ್ಲ ಅಂದ್ರೇನು. ಬಟ್ ನನಗೆ ಎದಕ್ಕೆ ದೇವರು ನೇಮಕ ಮಾಡ್ಕೊಂಡಿದ್ದಾನ? ಎದಕ್ಕೆ ರೀ? ಹೇಳೋದಕ್ಕೆ ನೇಮಕ ಮಾಡ್ಕೊಂಡೇನೆ, ಅದೇ ಕೆಲಸಕ್ಕಾಗಿ ನೇಮಕ ಮಾಡ್ಕೊಂಡ. ಹಾಗಾಗಿ ನಾನೇನು ಮಾಡಬೇಕಪ್ಪ ಅಂತಂದರೆ, ನಾನು ಹೇಳೋದು ಮಾತ್ರ ಏನು ಮಾಡಬಾರ್ದು, ನಿಲ್ಲಿಸಬಾರ್ದು. ಅದಕ್ಕೆ ಭಕ್ತನಂತ ಸಮುವೇಲ್ ಪುಸ್ತಕ 12ನೇ ಅಧ್ಯಾಯದಲ್ಲಿ ಹೇಳ್ತಾನ, ನಾನಾದರೂ ನಿಮಗೋಸ್ಕರಾಗಿ ಪ್ರಾರ್ಥನೆ ಮಾಡೋದನ್ನು ಬಿಡುವುದಿಲ್ಲ, ಆತನ ಉತ್ತಮವಾದ ನೀತಿ ಮಾರ್ಗಗಳನ್ನು ನಿಮಗೆ ತೋರಿಸ್ಕೊಡುವುದು ಬಿಡುವುದಿಲ್ಲ ಎಂಬುದಾಗಿ ಆತನ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ನೋಡ್ರಿ, ಮುದುಕನಾದಂಥ ಸಮುವೇಲ ಈ ಮಾತು ಹೇಳ್ತಾನೆ, ನಾನಾದರೂ ನಿಮಗೆ ಆತನ ಉತ್ತಮವಾದಂಥ ನೀತಿ ಮಾರ್ಗಗಳನ್ನು ತೋರಿಸ್ಕೊಡುವುದು, ನಿಮಗೆ ಹೇಳುವುದು ನಾನೇನು ಮಾಡಂಗಿಲ್ಲ, ಬಿಡಂಗಿಲ್ಲ. ಯಾಕೆ ಬಿಡಂಗಿಲ್ಲ ಅಂತಾನೆ ಹೇಳ್ತಾನೆ? ಯಾಕೆ ಬಿಡಂಗಿಲ್ಲ ಅಂತಾನೆ? ಇಸ್ರಾಯೇಲ್ ಬರ್ತಾರ, ನಮ್ಗೊಬ್ಬ ರಾಜ ಬೇಕಂತಾನ, ನಿನ್ನ ಮಕ್ಕಳು ಚಲೋ ಇಲ್ಲ ಅಂತ ಹೇಳ್ತಾರ, ಏನೇನೋ ಹೇಳ್ತಾರ. ಆದ್ರೂ ಅವ ಏನು ಹೇಳ್ತಾನ? ನಿನ್ನ ಮಕ್ಕಳು ಚಲೋ ಇಲ್ಲ ಅಂದ್ರೂ, ನಮಗೊಬ್ಬ ರಾಜ ಬೇಕಂದ್ರೂ ಅವ ಏನು ಹೇಳ್ತಾನ್ರಿ? ಅವ ಏನು ಹೇಳ್ತಾನೆ? ನಾನಾದರೂ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡುವುದಿಲ್ಲ ಮತ್ತು ಆತನ ಉತ್ತಮ ನೀತಿ ಮಾರ್ಗಗಳನ್ನು ನಿಮಗೆ ತೋರಿಸ್ಕೊಡುವುದು ನಾನೇನು ಮಾಡಂಗಿಲ್ಲ, ಬಿಡಂಗಿಲ್ಲ. ಇದು ವಾಕ್ಯ ಯಾವಾಗ ದೇವರು ನನಗೆ ಮಾತಾಡಿದನೋ ಅವತ್ತು ನಾನು ಡಿಸೈಡ್ ಮಾಡಿದೆ, ದೇವರೇ ಎಂತೆಂಥ ವಾಕ್ಯಗಳಿಂದ ಎಂತೆಂಥ ಭಕ್ತರ ಮೂಲಕ ನಮ್ಮನ್ನು ಮಾತಾಡ್ತಿಲ್ಲಪ್ಪ, ನಮ್ಮನ್ನು ಬಲಪಡಿಸ್ತಿ, ಬಿದ್ದು ಹೋದವ್ರನ್ನ ಯಾವ ರೀತಿಗೆ ನೀನು ನಿಲ್ಲಿಸ್ತಿ ಅಂಥೇಳಿ ನಾನು ತುಂಬ ಸಂತೋಷಪಟ್ಟು ನಾನು ತಿರುಗಿ ದೇವರ ಸನ್ನಿಧಿಲಿ ನಾನು ನಿಲ್ಲುವುದನ್ನು ನಾನು ಕಲ್ತ್ಕೊಂಡಿದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಪರಿಸ್ಥಿತಿಗಳು ಏನೇ ಇರ್ಬೋದು, ಸಂದರ್ಭ ಏನೇ ಇರ್ಬೋದು, ಸ್ಥಿತಿಗತಿಗಳು ಏನೇ ಇರ್ಬೋದು, ಬಟ್ ಇವತ್ತು ದೇವರ ಸನ್ನಿಧಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಇವತ್ತು ನೀವು ನನ್ನ ಜೊತೆ ಕಳೆಯಲು ಒಂದು 30 ನಿಮಿಷ ನಿಮಗೆ ಸಮಯ ಇತ್ತಪ್ಪ ಅಂತಂದರೆ ನಿಮ್ಮ ಸಮಯ ತೆಗೆದುಕೊಂಡು ಇವತ್ತು ನಾನು ದೇವರ ವಾಕ್ಯವನ್ನು ಹಂಚ್ತೇನೆ ಅಂತೇಳಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು 30 ನಿಮಿಷ ನಿಮಗೆ ನಮ್ಮ ಜೊತೆ ಸಮಯ ಕಳೀಲಿಕ್ಕೆ ಇಷ್ಟ ಇದೆ ಏನ್ರಿ? 30 ನಿಮಿಷ ಸಮಯ ಇದೆಯಾ? 30 ನಿಮಿಷದ ಸಮಯ ನೀವು ಕೊಟ್ರಪ್ಪ ಅಂತಂದರೆ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನಾವೆಲ್ಲರೂ ಇವತ್ತು ಕೀರ್ತನೆ 69ನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಕೀರ್ತನೆಗಳ ಪುಸ್ತಕ, ನಿಮ್ಮ ಸತ್ಯವೇದವನ್ನು ಕೀರ್ತನೆಗಳ ಪುಸ್ತಕ 69ನೇ ಅಧ್ಯಾಯ. ಸತ್ಯವೇದವು ನೀವು ತಂದಿರುವುದಾದರೆ ದಯವಿಟ್ಟು ನಿಮ್ಮ ಸತ್ಯವೇದವನ್ನು ನೀವು ತಿರುಗಿಸ್ರಿ. ಕೀರ್ತನೆ 69ನೇ ಅಧ್ಯಾಯ, ಅದರಲ್ಲಿನ 9ನೇ ವಚನ ಮಾತ್ರ ನಾವೆಲ್ಲರೂ ಕೂಡ ಓದಿ ಆ ವಚನ ಮಾತ್ರ ನಾವು ಧ್ಯಾನ ಮಾಡೋಣ. ಕೀರ್ತನೆ 69ನೇ ಅಧ್ಯಾಯ 9ನೇ ವಚನ ಎಲ್ಲರೂ ಸೇರಿ ಓದ್ಕೊಂಡು ಅಂತೇಳಿ ಬನ್ನಿ, ಎಲ್ಲರೂ ಸೇರಿ ಓದೋಣ. ನಿನ್ನ ಆಲಯ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸಿದೆ. ಇನ್ನೊಂದ್ಸಲ ಅದು ವಚನ ಮಾತ್ರ, ಕೆಳಗಿಂದ 2ನೇ ಭಾಗ ಬೇಡ. ನಾವಿವತ್ತು ಆರಿಸ್ಕೊಂಡಿರುವಂಥ ಭಾಗ ಕೀರ್ತನೆ 69ನೇ ಅಧ್ಯಾಯ ಮೊದಲಿನ ಭಾಗ ಮಾತ್ರ. ನಿನ್ನ ಆಲಯ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸಿದೆ. ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಮಾತಾಡಿ ನಮಗೆ ದೇವರು ಆತನ ಬರುವಿಕೆಗೆ ಸಿದ್ಧಪಡಿಸಲಿ. ಯಾರಾದರೂ ಒಬ್ಬರು ಓದಿ ಸಹಾಯ ಮಾಡೋದಾದ್ರೆ ನಾನು ಸಂದೇಶವನ್ನು ತೆಗೆದುಕೊಂಡು ನಾನು ಮುಂದೆ ಹೋಗ್ತೇನೆ. ಯಾರಾದರೂ ಒಬ್ಬರು ಓದ್ರಿ. ನಿನ್ನ ಆಲಯದ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಎಲ್ಲರೂ ಕೂಡ ನಿಮ್ಮ ಸತ್ಯವೇದ ನಿಮ್ಮ ಮುಡಿಯಲ್ಲಿಟ್ಕೊಂಡು ಸ್ವಲ್ಪ ನನ್ನ ಕಡೆ ನೀವು ದೃಷ್ಟಿ ಹಾಯಿಸೋದಾದ್ರೆ ಖಂಡಿತವಾಗಿ ನಿಮ್ಮ ಜೊತೆ ನಾನೊಂದು 30 ನಿಮಿಷ ನಾನು ಸಮಯ ಕಳೀತೇನೆ ದೇವ್ರ ವಾಕ್ಯದಲ್ಲಿ. ನಾವು ನೋಡ್ತೇವೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕೀರ್ತನೆ 69ನೇ ಅಧ್ಯಾಯ 9ನೇ ವಚನದಲ್ಲಿ ಇಲ್ಲಿ ಭಕ್ತನಂತ ದಾವೀದನು ದೇವರ ಆಲಯದ ಅಭಿಮಾನದ ಕುರಿತು ಆತನು ಮಾತಾಡ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನಾನು ಯಾಕೆ ಈ ವಿಷಯವನ್ನು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಪ್ಪ ಅಂತಂದರೆ, ನಾನು ಎಂಥ ವ್ಯಕ್ತಿ ಇದ್ದೀನಪ್ಪ ಅಂದರೆ, ನಾನು ಎಂಥ ಮನುಷ್ಯ ಇದ್ದೀನಪ್ಪ ಅಂದರೆ, ಸಮಯೋಚಿತವಾದಂಥ ಮಾತುಗಳು ಮಾತ್ರ ಮಾತಾಡುವಂಥ ಅಭ್ಯಾಸ ನನಗಿದೆ ಅಂತೇಳಿರಿ. ಹಲ್ಲೆಲೂಯಾ.
ಸಂದರ್ಭಕ್ಕೆ ತಕ್ಕ ಹಾಗೆ ಮಾತಾಡುವಂಥ ಅಭ್ಯಾಸ ನನ್ನ ಅಭ್ಯಾಸ ಇದೆ ಅಂತೇಳಿ. ಹಲ್ಲೆಲೂಯಾ. ಅಲ್ಲಿ ಸಂದರ್ಭ ಒಂದು, ಅಲ್ಲಿ ವಿಷಯ ಬೇರೆ, ನಾನು ಬೇರೆ ವಿಷಯ ಮಾತಾಡುವಂಥ ಅಭ್ಯಾಸ ನನಗಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಸಂದರ್ಭಕ್ಕನುಸಾರವಾಗಿ ಈ ಪಾಠ ಯಾವಾಗ ಕಲ್ತಿದ್ದೀನಪ್ಪ ಅಂತಂದರೆ, ಒಂದ್ಸಲ ನಾನು ಸೇವೆಯಲ್ಲಿ ಪ್ರಾರಂಭದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ನಮಗೆ ಕರೆದಿದ್ರು. ಆ ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಒಬ್ಬ ಸಹೋದರನನ್ನು ಕರ್ಕೊಂಡು ನಾನು ಹೋಗಿದ್ದೆ. ಆ ಎಂಗೇಜ್ಮೆಂಟ್ ಕಾರ್ಯಕ್ರಮ ಪ್ರಾರಂಭ ಮಾಡಿ ನನ್ನ ಜೊತೆ ಇದ್ದಂಥ ಸಹೋದರಿಗೆ ನಾನು ಹೇಳ್ದಂದರೆ, ನೀನು ಹಾಡುಗಳನ್ನು ಲೀಡ್ ಮಾಡು, ವಾಕ್ಯ ನಾನು ಹೇಳ್ತೀನಿ ಎಂಬುದಾಗಿ ನಾನು ಹೇಳಿದೆ. ಆವಾಗ ಏನಾಯ್ತಪ್ಪ ಅಂತಂದರೆ, ನನ್ನ ಜೊತೆ ಬಂದಂಥ ಸಹೋದರನಿಗೆ ಹಾಡು ಹಾಡಲಿಕ್ಕೆ ನಾನು ಚಾನ್ಸ್ ಕೊಟ್ಟೆ. ಆ ಹಾಡು ಹಾಡುವಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಯಾವುದಪ್ಪ ಅಂದರೆ ಎಂಗೇಜ್ಮೆಂಟ್ ಕಾರ್ಯಕ್ರಮ, ನಿಶ್ಚಿತಾರ್ಥ ಕಾರ್ಯಕ್ರಮ ಅದು. ಸೊ ಆ ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಮತ್ತು ಬೀಗರು ಎಲ್ಲಿಂದ ಬಂದಾರಪ್ಪ ಅಂತಂದರೆ ಬೀದರಿಂದ ಬಂದಿದ್ದಾರೆ ಅಂತೇಳಿರಿ. ಎಲ್ಲಿಂದ ಬಂದಾರೆ? ಬೀದರ್ನವ್ರು ಬಂದಿದ್ದಾರೆ. ಎಂಗೇಜ್ಮೆಂಟ್ ಇದೆ. ಸೊ ಎಲ್ಲರೂ ಬಂದು ಕೂತಿದ್ದಾರೆ, ಜನ ಎಲ್ಲ ಫುಲ್ಲು ರೆಡಿಯಾಗಿ ಕೂತಿದ್ದಾರೆ. ಇನ್ನೇನು ದೇವರು ವಾಕ್ಯದ ಒಂದು ರುಚಿ ಅನುಭವಿಸ್ಬೇಕಂತೇಳಿ ನಾನಂದೆ ನನ್ನ ಜೊತೆ ಇದ್ದ ಸಹೋದರನಿಗೆ, ನೀನು ಹಾಡಪ್ಪ ಒಂದೆರಡು, ನಾನು ಆಮೇಲೆ ವಾಕ್ಯ ಹೇಳ್ತೀನಿ ಅಂದಾಗ ಆತ ಹೇಳ್ದ. ಫಸ್ಟ್ ರಾಗ ಎತ್ತದಮ್ಮ. ಏನೆತ್ತದಂದರೆ, ನೀನೆಲ್ಲಿಗೆ ಹೋಗುವೆ ಮನುಜ ಅಂತೇಳಿ ಒಂದು ಹಾಡು ಹಾಡಿದನು. ಯಾವಾಗ ಈ ಹಾಡದನೋ ತಕ್ಷಣ ಅಲ್ಲಿರುವಂಥ ಬೀದರ್ನಿಂದ ಬಂದಂಥ ಎಲ್ಲರೂ ನನಗೆ ಹಿಡಿದ್ರು. ಮೊದಲವರು ನನಗೆ ಹಿಡಿದು ಎಬ್ಬಸ್ ಏನಂದ್ರೆ, ಪಾಸ್ಟ್ರೇ ನಿಮಗೆ ಯಾರೂ ಸಿಕ್ಕಿಲ್ಲ ಏನ್ರಿ ಬೇರೆ ಯಾರು ಅಂತ. ಯಾಕೆ ಸರ್ ಅಂದ್ರೆ, ಅಲ್ಲ ಕಾರ್ಯಕ್ರಮ ಯಾವ್ದದ ಈಗ? ಕಾರ್ಯಕ್ರಮ ಯಾವ್ದದ? ಎಂಗೇಜ್ಮೆಂಟ್ ಅದ. ಈ ಸಂದರ್ಭ ಯಾವ್ದದ? ಸಂತೋಷ ಪಡೋದದ. ಹಾಗಾಗಿ ಇಲ್ಲಿ ಯಾವ ಹಾಡುಗಳು ಹಾಡಬೇಕು? ಸಂತೋಷ ಪಡಿಸುವಂಥ ಹಾಡುಗಳೇ ಹಾಡಬೇಕು, ಎನ್ಕರೇಜ್ ಮಾಡುವಂಥ ಹಾಡುಗಳೇ ಹಾಡಬೇಕು. ಇವ ಏನ್ರಿ ಸತ್ತಾಗ ಏನದಂದ್ರೆ, ಹೆಣ ತೊಗೊಂಡು ಹೋಗೋ ಟೈಮ್ನಾಗ ಹಾಡು ಹಾಡ್ತಾರಲ್ಲ, ಅದು ಹಾಡು ಹಾಡ್ಲತ್ತಾನೆ. ಇವನಿಗೆ ಎಲ್ಲಿದ್ದು ಹಿಡ್ಕೊಂಡು ಬಂದಿರಿ ನೀವು? ಇವನಿಗೆ ಯಾಕೆ ನೀವು ಮುಂದೆ ಮಾಡಿರಿ ಅಂತ ನನಗೆ ಕೇಳಿದ್ರು. ನಾ ಏನು ಹೇಳ್ಬೇಕು ಅವಾಗ? ಏನು ಹೇಳ್ಬೇಕು ರೀ? ಏನಾದರೂ ಹೇಳೋಕ್ಕಾಗ್ತದೆ? ತಪ್ಪು ನಮ್ಮದು. ಯಾರ್ದು ತಪ್ಪು? ನಮ್ಮದು. ಹಾಗಾಗಿ ನಾನು ಜೀವಿತದಾಗ ಭಾಳಷ್ಟು ಪಾಠಗಳನ್ನು ಕಲ್ತಿದ್ದೀನಿ ರೀ. ನಾನು ದೇವ್ರು ಭಾಳ ಪಾಠಗಳನ್ನ ಕಲಿಸಿದ್ದೇನೆ ಅಂತೇಳಿ. ಸಮಯಕ್ಕೆ ತಕ್ಕ ಹಾಗೆ ಮಾತಾಡಬೇಕು, ಸಂದರ್ಭಕ್ಕೆ ತಕ್ಕ ಹಾಗೆ ಮಾತಾಡಬೇಕು, ವಿಷಯಗಳು ತಕ್ಕ ಹಾಗೆ ನಾವು ಮಾತಾಡಬೇಕಂತೇಳಿ. ಹಲ್ಲೆಲೂಯಾ. ಸೊ ಇವತ್ತು ಇಲ್ಲಿ ಭಕ್ತನಂತ ದಾವೀದನು ದೇವರ ಆಲಯದ ಬಗ್ಗೆ ಆತನ ಅಭಿಮಾನ ಯಾವ ರೀತಿ ಇದೆ ಎಂಬುದಾಗಿ ಆತನು ಮಾತಾಡ್ತಾ ಇದ್ದಾನೆ. ಇವತ್ತು ನಾನು ದೇವರ ಮಂದಿರದ ವಿಷಯದಲ್ಲಿ ಯಾಕೆ ಇವತ್ತು ನಾನು ಮಾತಾಡ್ತಾ ಇದ್ದೇನೆಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇದು ನಮ್ಮ ಫಿಲದೆಲ್ಫಿಯಾ ಪ್ರಾರ್ಥನಾ ಮಂದಿರದ ಒಂದು ಆ್ಯನಿವರ್ಸರಿ ಆಗಿರುವುದರಿಂದ ಮಂದಿರದ ಕುರಿತೇ ಮಾತಾಡ್ಬೇಕಂತೇಳಿ ನಾನು ದೇವರಿಂದ ಪ್ರೇರೇಪಣೆ ಹೊಂದಿದ್ದೇನೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಂದಿರದ ಕುರಿತೇ ಇವತ್ತು ನಾವೇನು ಮಾಡಬೇಕು, ಸ್ವಲ್ಪ ಹೊತ್ತು ಧ್ಯಾನ ಮಾಡಬೇಕೆಂಬುದಾಗಿ ನಾನು ಸಿದ್ಧನಾಗಿ ಬಂದಿದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಸಂದರ್ಭ ಒಂದು, ಬೇರೆ ವಿಷಯ ಒಂದು, ಬೇರೆ ಬೇರೆ ವಿಷಯಗಳು ಮಾತಾಡುವಂಥ ಅಭ್ಯಾಸ ನನಗಿಲ್ಲ. ಅದಕ್ಕೋಸ್ಕರಾಗಿ ಬನ್ನಿ ನನ್ನ ಪ್ರೀತಿದವ್ರ ಮಕ್ಕಳ, ಇನ್ನೊಂದ್ಸಲ ವಾಕ್ಯ ಓದಿ ನನಗೆ ಸಹಾಯ ಮಾಡ್ತೇಮ್ಮ. 9ನೇ ವಚನ. ನಿನ್ನ ಆಲಯದ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸಿದೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ಇಲ್ಲಿ ಸೇರಿ ಬಂದಿರುವ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ಭಕ್ತನಂತ ದಾವೀದನು ದೇವರ ಆಲಯದ ಕುರಿತು ಆತನು ಮಾತಾಡ್ತಾ ಇದ್ದಾನೆ, ದೇವರ ಮಂದಿರದ ಕುರಿತು ಆತನು ಮಾತಾಡ್ತಾ ಇದ್ದಾನೆ. ದೇವರ ಆಲಯದ ಅಭಿಮಾನ ಅಂತಕ್ಕಂಥದ್ದು ಆತನಿಗೆ ಯಾವ ರೀತಿಗೆ, ಆತನ ದೇವರ ಆಲಯದ ಉಷ್ಣತೆ ಯಾವ ರೀತಿಗೆ ಆತನಲ್ಲಿದೆಪ್ಪ ಅಂತಂದರೆ, ದೇವರ ಆಲಯದ ದೇವರ ಮಂದಿರದ ಒಂದು ಉಷ್ಣೋತ ಆತನಲ್ಲಿ ಎಷ್ಟಿದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನಿನ್ನ ಆಲಯದ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸ್ತದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಭಕ್ತನಂತ ದಾವೀದನು ಈ ರೀತಿಯಾಗಿ ದೇವರ ಮಂದಿರದ ವಿಷಯದಲ್ಲಿ, ದೇವರ ಸಾನ್ನಿಧ್ಯದ ವಿಷಯದಲ್ಲಿ ಯಾಕಿಷ್ಟೊಂದು ಅಭಿಮಾನ ಉಳ್ಳವನಾಗಿದ್ದಾನೆ, ಯಾಕಿಷ್ಟೊಂದು ಅಭಿಮಾನ, ಈ ಒಂದು ಆ ತಾಪ ಆತನಲ್ಲಿ ಯಾಕೆ ಉರಿತಾ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ನೋಡ್ತೇವೆ ಇವತ್ತು ಇಸ್ರಾಯೇಲರಿಗೆ, ಹಳೆ ಒಡಂಬಡಿಕೆಯಲ್ಲಿರುವಂಥ ಜನರಿಗೆ ಆಶೀರ್ವಾದಗಳು ಎಲ್ಲಿಂದ ಬರ್ತಾ ಇದ್ದವಪ್ಪ ಅಂತಂದರೆ, ಇವತ್ತು ಹಳೆ ಒಡಂಬಡಿಕೆಗಳಲ್ಲಿ ಹಳೆ ಕಾಲದಲ್ಲಿರುವಂಥ ಎಲ್ಲ ಇಸ್ರಾಯೇಲರಿಗೂ ಆಶೀರ್ವಾದಗಳು ಎಲ್ಲಿಂದ ಬರ್ತಾ ಇದ್ದವಪ್ಪ ಅಂತಂದರೆ,
ದೇವರ ಆಲಯಕ್ಕೆ, ದೇವರ ಮಂದಿರಕ್ಕೆ ಇವರ ಸಂಬಂಧ ಯಾವ ರೀತಿಗೆ ಇರ್ತಿತ್ತೋ ಅದರ ಮೇಲೆ ಇವರಿಗೆ ಆಶೀರ್ವಾದಗಳನ್ನು ಬರ್ತಾ ಇದ್ವು ಅಂತ ಹೇಳಿರಿ. ಹಲ್ಲೆಲೂಯಾ. ದೇವರ ಮಂದಿರದ ಜೊತೆ, ದೇವರ ಸನ್ನಿಧಿಯ ಜೊತೆ ಇವರ ಸಂಬಂಧ ಎಷ್ಟು ಗಾಢವಾಗಿತ್ತು, ದೇವರ ಮಂದಿರವನ್ನು ಯಾವ ರೀತಿಗೆ ಇವರು ಪ್ರೀತಿ ಮಾಡ್ತಾ ಇದ್ರು ಅದರ ಮೇಲೆ ಇವರ ಆಶೀರ್ವಾದಗಳನ್ನು ಏನಾಗ್ತಾ ಇದ್ರು, ಇವ್ರಿಗೆ ಬರ್ತಾ ಇದ್ವು ಅಂತ ಹೇಳಿರಿ. ಹಲ್ಲೆಲೂಯಾ. ಅಂದ್ರೆ ಯಾರು ಹೆಚ್ಚಾಗಿ ದೇವರ ಮಂದಿರವನ್ನು ಪ್ರೀತಿ ಮಾಡ್ತಾ ಇದ್ರು, ಯಾರು ದೇವರು ತೋರಿಸಿರುವಂತ ಸ್ಥಳಕ್ಕೆ ಯಾತ್ರೆಯನ್ನು ಹೋಗ್ತಾ ಇದ್ರು, ಯಾರು ದೇವರು ಹೇಳಿದಂತ ಸ್ಥಳಕ್ಕೆ ಪ್ರಯಾಣವನ್ನು ಮಾಡ್ತಾ ಇದ್ರು, ಅಲ್ಲಿ ಹೋಗಿ ಅವರು ದೇವರನ್ನು ತಮ್ಮ ತನು ಮನ ಧನಗಳಿಂದ ದೇವರನ್ನು ಆರಾಧಿಸಿ, ದೇವರನ್ನು ಕೀರ್ತಿಸಿ, ದೇವರಿಗೆ ಯಜ್ಞಗಳನ್ನು ಮಾಡಿ, ದೇವರಿಗೆ ಸಮರ್ಪಣೆಯನ್ನು ಮಾಡಿ, ದೇವರಿಗೆ ಆರಾಧನೆ ಮಾಡಿ ಬರ್ತಾ ಇದ್ರು. ಖಂಡಿತವಾಗಿ ನಾವು ನೋಡ್ತೇವೆ, ಹಳೆ ಒಡಂಬಡಿಕೆ ಕುಟುಂಬದಲ್ಲಿರುವಂಥ ಎಲ್ಲಾ ಕುಟುಂಬಗಳು, ಆ ಕುಟುಂಬಗಳು ಅವರಿಗೆ ಆಶೀರ್ವಾದ ಎಲ್ಲಿಂದ ಬರ್ತಾ ಇತ್ತಪ್ಪ ಅಂತಂದ್ರೆ ದೇವಾಲಯದಿಂದ ಅವರಿಗೆ ಆಶೀರ್ವಾದಗಳನ್ನು ಹರಿದು ಬರ್ತಾ ಇದ್ವು ಅಂತ ಹೇಳಿರಿ. ಹಲ್ಲೆಲೂಯಾ. ಯಾವ ಕುಟುಂಬ ದೇವಾಲಯವನ್ನು ಪ್ರೀತಿ ಮಾಡ್ತಾ ಇರಲಿಲ್ಲವೋ, ಯಾವ ಒಂದು ಗೋತ್ರ ದೇವಾಲಯವನ್ನು, ದೇವರ ಮಂದಿರವನ್ನು ಪ್ರೀತಿ ಮಾಡ್ತಾ ಇರಲಿಲ್ಲವೋ ಅವರಿಗೆ ಆಶೀರ್ವಾದ ಅಂತಕ್ಕಂಥದ್ದು ಬರ್ತಾ ಇರಲಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿರುವಂಥ ಭಕ್ತರಿಗೆ, ಹಳೆಯ ಒಡಂಬಡಿಕೆಯಲ್ಲಿರುವಂಥ ದೇವಜನರಿಗೆ ಆಶೀರ್ವಾದಗಳು ಎಲ್ಲಿಂದ ಹರಿದು ಬರ್ತಾ ಇದ್ದವು ರೀ? ದೇವಾಲಯದಿಂದ ಅವ್ರಿಗೆ ಹರಿದು ಬರ್ತಾ ಇತ್ತು. ಅದಕ್ಕೋಸ್ಕರವಾಗಿ ಈ ಒಂದು ಹಳೆ ಒಡಂಬಡಿಕೆವಂತ ಭಕ್ತರಿಗೆ ಕೇಂದ್ರ ಬಿಂದು ಯಾವುದಪ್ಪ ಅಂತಂದ್ರೆ ಅವರಿಗೆ ದೇವರ ಮಂದಿರ ಅಂತ ಹೇಳಿರಿ. ಹಲ್ಲೆಲೂಯಾ. ದೇವರ ಮಂದಿರದೊಂದಿಗೆ ಅವ್ರಿಗೆ ಎಷ್ಟು ನಿಕಟವಾದಂಥ ಸಂಬಂಧ ಇರ್ತದೋ, ದೇವರ ಮಂದಿರದೊಂದಿಗೆ ಎಷ್ಟು ಗಾಢವಾದಂಥ ಸಂಬಂಧ ಇರ್ತದೋ, ದೇವರೊಂದಿಗೆ ಎಂಥ ಒಂದು ಬೆಸುಗೆ ಅವರಿಗೆ ಇರ್ತದೋ ಅಷ್ಟೊಂದು ಹೆಚ್ಚಾದಂಥ ಆಶೀರ್ವಾದಗಳನ್ನು ದೇವಾಲಯದಿಂದ ಆ ಕುಟುಂಬಗಳಿಗೆ ಹರಿದು ಬರ್ತಾ ಇತ್ತು. ಅದಕ್ಕೋಸ್ಕರವಾಗಿ ಆಗಿನ ಕಾಲದಲ್ಲಿರುವಂಥವ್ರು, ಹಳೆ ಒಡಂಬಡಿಕೆಯಲ್ಲಿರುವಂಥವ್ರು ಎಲ್ಲರೂ ಕೂಡ, ಇಸ್ರಾಯೇಲರೆಲ್ಲರೂ ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ದೇವರ ಮಂದಿರವನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಬಹಳ ಪ್ರೀತಿ ಮಾಡ್ತಾ ಇದ್ರು. ದೇವರ ಮಂದಿರವನ್ನು ಏನು ಮಾಡ್ತಾ ಇದ್ರು, ಅವರು ಬಹಳ ಗೌರವಿಸ್ತಾ ಇದ್ರು. ದೇವರ ಮಂದಿರವನ್ನು ಅವರು ಗೌರವಿಸ್ತಾ ಇದ್ರು, ದೇವರ ಮಂದಿರವನ್ನು ಪ್ರೀತಿ ಮಾಡ್ತಾ ಇದ್ರು. ಮತ್ತು ದೇವರು ತೋರಿಸುವಂತ ಸ್ಥಳಕ್ಕೆ ಅವರು ಏನ್ ಮಾಡ್ತಾ ಅಂದ್ರೆ ಯಾತ್ರೆಯಾಗಿ ಅವರು ಹೋಗ್ತಾ ಇದ್ರು ಅಂತೇಳಿ ಆರಾಧನೆ ಮಾಡೋದಕ್ಕೋಸ್ಕರಾಗಿ. ಹಲ್ಲೆಲೂಯಾ. ನಾವು ಉದಾಹರಣೆಗೆ ಅಬ್ರಹಾಮನನ್ನು ನೋಡ್ತೀವಿ. ಮೋರಿಯ ಪರ್ವತದ ಮೇಲೆ ನಿನ್ನ ಮಗನನ್ನು ಬಲಿಯರ್ಪಿಸು, ಆರಾಧಿಸಿ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ಅಬ್ರಹಾಮನು ದೇವರು ತೋರಿಸಿರುವಂತ ಸ್ಥಳಕ್ಕೆ ಆತನ 3 ದಿವಸ ನಡೆದುಕೊಂಡು ಹೋಗಿ ಅಲ್ಲಿ ಆರಾಧಿಸಿ ಬಂದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅದೇ ರೀತಿಗೆ ನಾವು ನೋಡ್ತೀವಿ ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯದಲ್ಲಿ 4ನೇ ವಚನ 5ನೇ ವಚನದಲ್ಲಿ ಕೂಡ ನಾವು ನೋಡ್ತೀವಿ, ಇಸ್ರಾಯೇಲರಿಗೊಂದು ಕಟ್ಟಾಜ್ಞೆ ಇತ್ತು. ಅವರಿಗೆ ದೇವರು ಒಂದು ಖಡಾಖಂಡಿತು ಅಂತ ಆಜ್ಞೆಯನ್ನು ಕೊಟ್ಟಿದ್ದನು. ಅವರು ಎಲ್ಲಿ ಯಾತ್ರೆಗಳನ್ನು ಮಾಡಬೇಕು, ಎಲ್ಲಿ ಅವರು ಬಲಿಗಳನ್ನು ಅರ್ಪಿಸಬೇಕು, ಎಲ್ಲಿ ಅವರು ದೇವರನ್ನು ಆರಾಧಿಸಬೇಕಂತೇಳಿ ದೇವರವರಿಗೆ ಖಡಾಖಂಡಿತವಾದಂಥ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ ಅಂತೇಳಿ. ಓದ್ತಿರ ಯಾರಾದರೂ ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ ನೋಡಿ ದಯವಿಟ್ಟು. ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ, ದೇವರು ಕೊಟ್ಟಂತ ಒಂದು ಆಜ್ಞೆ ಅವರ ಜೀವಿತದಲ್ಲಿ ಎಷ್ಟು ಚಾಚು ತಪ್ಪದೆ ಪಾಲಿಸ್ತಾ ಇದ್ರಪ್ಪ ಅಂತಂದ್ರೆ ನೋಡ್ರಿ, ಅಲ್ಲಿ ದೇವರು ಕೊಟ್ಟಂತ ಮಾತು ಅವರಿಗೆ ಯಾವ ರೀತಿಯಾಗಿತ್ತು. ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ ಯಾರಾದರೂ ದಯವಿಟ್ಟು ಒಬ್ಬರು ಓದಿ ಸಹಾಯ ಮಾಡ್ತೀರಾ? ನಿಮ್ಮ ದೇವರಾದ ಯೆಹೋವನು 4ನೇ ವಚನ ಓದಮ್ಮ. 12ನೇ ಅಧ್ಯಾಯ 4ನೇ ವಚನ. ಅವರು ಈ ರೀತಿಯಲ್ಲಿ ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂಜಿಸಬಾರದು. ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೂ ತಾನು ವಾಸ ಮಾಡುವುದಕ್ಕೂ ನಿಮ್ಮನ್ನು ಎಲ್ಲಾ ಕುಲಗಳೊಳಗಿಂದ ಆದುಕೊಳ್ಳುವಂತ ಸ್ಥಳದಲ್ಲೇ ನೀವು ಆತನ ದರ್ಶನಕ್ಕಾಗಿ ಕೂಡಬೇಕು. ಆ ಸ್ಥಳಕ್ಕೆ ಮಾತ್ರ ನೀವು ಸಮರ್ಪಿಸುವ ಸರ್ವಾಂಗ ಹೋಮಗಳು ಮುಂತಾದ ಯಜ್ಞಗಳ ಪಶುಗಳನ್ನು ನಿಮ್ಮ ಬೆಳೆಯಲ್ಲಿರುವಂತಹ ದಶಮಾಂಶವನ್ನು ಯಾಜಕರಿಗೋಸ್ಕರವಾಗಿ ಪ್ರತ್ಯೇಕಿಸುವ ಪದಾರ್ಥಗಳನ್ನು ಹರಕೆ ಮುಡುಪುಗಳನ್ನು ಈ ಕಾಣಿಕೆಗಳನ್ನು ದನ ಕುರಿಗಳ ಚೊಚ್ಚಲ ಮರಿಗಳನ್ನು ತಂದು ಅಲ್ಲಿಯೇ ಆತನ ಸನ್ನಿಧಿಯಲ್ಲಿ ಊಟ ಮಾಡಿ ನಿಮ್ಮ ದೇವರಾದಂತ ಯೆಹೋವನು ನಿಮ್ಮ ಪ್ರಯತ್ನಗಳನ್ನು ಕೈಗೂಡುವಂತೆ ಮಾಡಿದ್ದಕ್ಕಾಗಿ ನೀವು ನಿಮ್ಮ ಮನೆಗಳವರು ಸಂತೋಷದಿಂದಿರಬೇಕು. ಹಲ್ಲೆಲೂಯಾ.
ಎಲ್ಲಿ ಸಂತೋಷದಿಂದ ಇರ್ಬೇಕಂತ, ಎಲ್ಲಿ ಇವೆಲ್ಲ ತರ್ಬೇಕಂತ್ರಿ? ದೇವರು ಆರಿಸಿಕೊಂಡಿರುವಂಥ, ದೇವರು ತೋರಿಸಿರುವಂಥ ಸ್ಥಳಕ್ಕೆ ನೀವು ನಿಮ್ಮ ಎಲ್ಲ ಒಂದು ಕಾಣಿಕೆಗಳನ್ನು ತಂದು ಏನು ಮಾಡಬೇಕಂದ್ರೆ ಅಲ್ಲಿ ಸಮರ್ಪಿಸಿ, ಅಲ್ಲಿ ದೇವರನ್ನು ಆರಾಧಿಸಿ, ಅಲ್ಲಿ ನೀವು ನಿಮ್ಮ ಕುಟುಂಬ ಸಂತೋಷ ಪಡಬೇಕೆಂಬುದಾಗಿ ದೇವರ ಖಡಾಖಂಡಿತವಾದಂಥ ಆಜ್ಞೆ ಇದ್ದಿದ್ದರಿಂದ ಹಳೆ ಒಡಂಬಡಿಕೆ ಭಕ್ತರಿಗೆಲ್ಲ ಕೂಡ ಕೇಂದ್ರ ಬಿಂದು ಯಾವುದಪ್ಪ ಅಂತಂದ್ರೆ, ಅವರ ಆಶೀರ್ವಾದಗಳು ಎಲ್ಲಿಂದ ಹರಿದು ಬರ್ತಾ ಇದ್ದಪ್ಪ ಅಂತಂದ್ರೆ, ದೇವರ ಮಂದಿರವನ್ನು ಯಾರು ಪ್ರೀತಿ ಮಾಡ್ತಾ ಇದ್ರು, ದೇವರ ಮಂದಿರದಿಂದ ಅವರಿಗೆ ಆಶೀರ್ವಾದಗಳನ್ನು ಹರಿದು ಬರ್ತಾ ಇದ್ದು ಅಂತ ಹೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ಅವರು ದೇವರ ಮಂದಿರವನ್ನು ನಿರ್ಲಕ್ಷ್ಯ ಮಾಡಿದ್ರಪ್ಪ ಅಂತಂದ್ರೆ, ಅವರು ಒಂದು ವೇಳೆ ದೇವರ ಸನ್ನಿಧಿಯನ್ನು ಅಲಕ್ಷ್ಯ ಮಾಡಿದ್ರಪ್ಪ ಅಂತಂದ್ರೆ ತಕ್ಷಣವಾಗಿ ಅವ್ರ ಮೇಲೆ ಶಾಪ ಬರ್ತಾ ಇತ್ತು. ಅದಕ್ಕೆ ಹಗ್ಗಾಯನ ಪ್ರವಾದನೆ ಪುಸ್ತಕದಲ್ಲಿ ಹಗ್ಗಾಯನ ಬಂದು ಇಸ್ರಾಯೇಲರಿಗೆ ಎಚ್ಚರಿಸ್ತಾನೆ, ನಿಮ್ಮ ಸ್ಥಿತಿ ಏನಾಗಿದೆ ನೋಡ್ಕೊಳ್ಳಿರಿ, ನಿಮ್ಮ ಗತಿ ಏನಾಗಿದೆ ಒಂದ್ಸಲ ನೋಡ್ಕೊಳ್ಳಿರಿ, ನಿಮ್ಮ ಪರಿಸ್ಥಿತಿಗೆ ಹೆಂಗದ ಒಂದ್ಸಲ ನೋಡ್ಕೊಳ್ರಿ. ನೀವು ಬಿತ್ತಿದ ಬೀಜ ಬಹಳ, ಆದರೆ ತಂದಿದ್ದ ಮನೆಗೆ ಸ್ವಲ್ಪ. ನಿಮ್ಮ ಬದುಕು, ನಿಮ್ಮ ಜೀವಿತ ಹೇಗಿದೆ ಅಂದ್ರೆ, ಸಂಬಳಗಾರನ ಹಾಕುವಂತ ಚೀಲದಲ್ಲಿ ಆತನ ಹಾಕ್ತಾ ಹೋಗ್ತಾನೆ, ಕೆಳಗಡೆ ಏನಾಗ್ತದದು ಸೋರಿ ಹೋಗ್ತಾ ಇದೆ ನಿಮ್ಮ ಜೀವಿತ. ಆ ರೀತಿಗಿದೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ, ನೀವು ದೇವರ ಆಲಯವನ್ನು ನಿರ್ಲಕ್ಷ್ಯ ಮಾಡಿದ್ದರಿಂದ ಆತನ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅಂದ್ರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ದಾವೀದನಲ್ಲಿ ದೇವರ ಆಲಯದ ಅಭಿಮಾನ ಇಷ್ಟೊಂದು ದಹಿಸಲು ಕಾರಣ ಏನೆಂಬುದು ನೋಡುತ್ತ ಸಂದರ್ಭದಲ್ಲಿ, ಇಸ್ರಾಯೇಲರೆಲ್ಲರಿಗೂ ಕೂಡ, ದೇವರು ಆರಿಸಿಕೊಂಡಂಥ ಪ್ರಜೆಗಳೆಲ್ಲರಿಗೂ ಕೂಡ ಅವರ ಆಶೀರ್ವಾದಗಳಿಗೆ ಮೂಲ ಕಾರಣ ಯಾವುದಪ್ಪ ಅಂತಂದ್ರೆ ದೇವರ ಮಂದಿರ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ದೇವರ ಮಂದಿರ ಅವರಿಗೆ ಬಹಳ ಪ್ರಾಮುಖ್ಯ ಅಂತೇಳಿರಿ. ದೇವರ ಸನ್ನಿಧಿಯವರಿಗೆ ಬಹಳ ಪ್ರಾಮುಖ್ಯ ಅಂತೇಳಿರಿ. ಅದಕ್ಕೋಸ್ಕರಾಗಿ ನಾನೊಬ್ಬ ಹಳೆ ಒಡಂಬಡಿಕೆ ವ್ಯಕ್ತಿ ಆಗಿದ್ದಪ್ಪ ಅಂತಂದ್ರೆ, ನಾನೊಬ್ಬ ಇಸ್ರಾಯೇಲನ್ ಆಗಿದ್ದನಪ್ಪ ಅಂತಂದ್ರೆ, ನನ್ನ ಆಶೀರ್ವಾದ ಎಲ್ಲಿಂದ ಬರ್ತಾ ಇತ್ತಪ್ಪ ಅಂತಂದ್ರೆ ದೇವರ ಮಂದಿರದೊಂದಿಗೆ ನನ್ನ ಅಟ್ಯಾಚ್ಮೆಂಟ್ ಯಾವ ರೀತಿಗಿದೆ ಅದರ ಮೇಲೆ ನನ್ನ ಆಶೀರ್ವಾದ ಬರ್ತಾ ಇತ್ತು ಅಂತೇಳಿರಿ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿರುವಂಥ ನಾವು, ನಮ್ಮ ಆಶೀರ್ವಾದ ಎಲ್ಲಿಂದ ಬರ್ತದೆ? ಹಳೆ ಒಡಂಬಡಿಕೆಯಿರುವಂಥ ಭಕ್ತರಿಗೆ, ಇಸ್ರಾಯೇಲರಿಗೆ ದೇವರ ಮಂದಿರದಿಂದ ಆಶೀರ್ವಾದಗಳನ್ನು ಬರ್ತಾ ಇತ್ತು. ಆದರೆ ಕಡೆ ಕಾಲದಲ್ಲಿ ಜೀವಿಸುವಂಥ ನಾವು, ಅಂತ್ಯಕಾಲದಲ್ಲಿ ಜೀವಿಸುವಂಥ ನಾವು, ಇವತ್ತು ನಮಗೆ ಆಶೀರ್ವಾದಗಳು ಎಲ್ಲಿಂದ ಬರ್ತವೆ ಎಂಬುದಾಗಿ ದೇವರ ವಾಕ್ಯದ ಆಧಾರದಿಂದ ನೋಡುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಹೊಸ ಒಡಂಬಡಿಕೆಯಿರುವಂಥ ಭಕ್ತರಿಗೆ ಆಶೀರ್ವಾದಗಳು ಎಲ್ಲಿಂದ ಬರ್ತವಪ್ಪ ಅಂತಂದ್ರೆ, ನಾವು ನೋಡ್ತೇವೆ ದೇವರು ಸ್ವರಕ್ತವನ್ನು ಸುರಿಸಿ ಸಂಪಾದನೆ ಮಾಡಿಕೊಳ್ಳುವಂಥ ಸಭೆಯಲ್ಲಿ ಯಾರು, ಆ ಪರಿಶುದ್ಧರ ಸಹವಾಸದಲ್ಲಿ ಯಾರು ಆ ಸಭೆಯನ್ನು ಪ್ರೀತಿ ಮಾಡ್ತಾರೋ, ಆ ಸಹವಾಸವನ್ನು ಪ್ರೀತಿ ಮಾಡ್ತಾರೋ, ಆ ಪರಿಶುದ್ಧ ಸಮೂಹದೊಂದಿಗೆ ಯಾರು ಸಮಯ ಕಳೀತಾರೋ, ತಮ್ಮ ಜೀವಿತವನ್ನು ಕಳೀತಾರೋ, ಅವ್ರಿಗೆ ಏನಾಗ್ತವಪ್ಪ ಅಂತಂದ್ರೆ, ಹೊಸ ಒಡಂಬಡಿಕೆಯುವಂಥ ಭಕ್ತರಿಗೆ ಏನಾಗ್ತದಪ್ಪ ಅಂದ್ರೆ ಆಶೀರ್ವಾದ ಎಲ್ಲಿಂದ ಬರ್ತದಪ್ಪ ಅಂತಂದ್ರೆ, ನಾವು ನೋಡ್ತೇವೆ ದೇವರು ಸ್ವರಕ್ತವನ್ನು ಸುರಿಸಿ ಸಂಪಾದನೆ ಮಾಡಿಕೊಂಡಿರುವಂಥ ಸಭೆಯೊಂದಿಗೆ ನಿನ್ನ ಲಿಂಕ್ ಯಾವ ರೀತಿ ಇದೆ ಅದರ ಮೇಲೆ ನಿನ್ನ ಆಶೀರ್ವಾದ ಇರ್ತದೆ ಅಂತೇಳಿ. ಅಲ್ಲೆಲೂಯಾ. ಒಂದು ವೇಳೆ ನೀನು ದೇವರು ಜೀವ ಸ್ವರೂಪನಾದ ದೇವರು ಸ್ವರಕ್ತವನ್ನು ಸುರಿಸಿ ಸಂಪಾದನೆ ಮಾಡಿಕೊಂಡಂಥ ಸಭೆಗೆ ನಿನ್ನ ಅಟ್ಯಾಚ್ಮೆಂಟ್ ಒಂದು ವೇಳೆ ಸರಿಯಾಗಿಲ್ಲಪ್ಪ ಅಂತಂದ್ರೆ, ಜೀವ ಸ್ವರೂಪನಾದ ದೇವರು ತನ್ನ ಸ್ವರಕ್ತವನ್ನು ಸುರಿಸಿ ಸಂಪಾದನೆ ಮಾಡೋಂಥ ಸಭೆಯೊಂದಿಗೆ ನಿನ್ನ ಸಂಬಂಧ ಚೆನ್ನಾಗಿಲ್ಲಪ್ಪ ಅಂತಂದ್ರೆ, ನೀನು ಸಭೆಯಲ್ಲಿ ಬರ್ತಾ ಇಲ್ಲ, ನಿನ್ನ ಸಹವಾಸದಲ್ಲಿ ಸೇರ್ತಾ ಇಲ್ಲ, ನಿನ್ನ ಪರಿಶುದ್ಧರ ಗುಂಪಿನಲ್ಲಿ ನೀನು ಸೇರ್ತಾ ಇಲ್ಲಪ್ಪ ಅಂತಂದ್ರೆ, ಅಂಥವ್ರು ಯಾರಾದರೂ ಈ ಗುಂಪಿನಲ್ಲಿದ್ದು ಅಥವಾ ನನ್ನ ಧ್ವನಿಯನ್ನು ಕೇಳುವಂಥವ್ರು, ನಾವು ಚೆನ್ನಾಗಿದ್ದೀವ್ರಿ ಪಾಸ್ಟ್ರೇ, ನಾವು ಕಂಫರ್ಟಬಲ್ ಆಗಿದ್ದೀವಿ ಅಂದರೆ ನನ್ನ ದೃಷ್ಟಿಯಲ್ಲಿ ನೀವು ಚೆನ್ನಾಗಿಲ್ಲ, ನನ್ನ ದೃಷ್ಟಿಯಲ್ಲಿ ನೀವು ಚೆನ್ನಾಗಿಲ್ಲ, ದೇವ್ರ ದೃಷ್ಟಿಯಲ್ಲಿ ಕೂಡ ನೀವು ಚೆನ್ನಾಗಿಲ್ಲ. ಇವಾಗ ನಿಮ್ಮ ಹತ್ರ ಇರುವಂಥ ದುಡ್ಡು, ನಿಮ್ಮ ಹತ್ರ ಇರುವಂಥ ಆಸ್ತಿ, ಅದು ನಿಮಗೆ ಆಶೀರ್ವಾದ ಅಲ್ಲನೇ ಅಲ್ಲದು. ಕಾರಣ ಏನಪ್ಪ ಅಂತಂದ್ರೆ, ನನ್ನ ಬೈಬಲ್ ಹೇಳ್ತದೆ, ನನ್ನ ದೇವರು ಹೇಳ್ತಾನೆ, ಇವತ್ತು ಹೊಸ ಒಡಂಬಡಿಕೆಯಲ್ಲಿರುವಂಥ ನಾವೆಲ್ಲರೂ ಕೂಡ, ಇವತ್ತು ದೇವರ ಸನ್ನಿಧಿಗೆ ರಕ್ಷಣೆ ಹೊಂದಿದಂಥ ನಾವೆಲ್ಲರೂ ಕೂಡ, ನಮ್ಮ ಆಶೀರ್ವಾದ ಅದು ಎಲ್ಲಿಂದ ಬರಬೇಕಪ್ಪ ಅಂತಂದ್ರೆ ನಾವು ಪರಿಶುದ್ಧರ ಸಮೂಹದಲ್ಲಿ ನಾವು ಇರಬೇಕಂತೇಳಿ. ದೇವರು ಸ್ವರಕ್ತವನ್ನು ಸುರಿಸಿ ಸಂಪಾದನೆ ಮಾಡಿಕೊಳ್ಳುವಂಥ ಸಭೆಯೊಂದಿಗೆ ನಮ್ಮ ಲಿಂಕು, ನಮ್ಮ ಸಂಬಂಧ ಬಹಳ ಗಾಢವಾಗಿರ್ಬೇಕಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಆತ್ಮೀಯ ಐಶ್ವರ್ಯ ಒಂದರ ವೇಳೆ ನಾವು ಹೊಂದ್ಕೊಳ್ಬೇಕಪ್ಪ ಅಂದ್ರೆ, ಆತ್ಮೀಯವಾಗಿ ನಾವು ರಿಚ್ ಆಗ್ಬೇಕಪ್ಪ ಅಂತಂದ್ರೆ, ನಾವು ಆತ್ಮೀಯ ಐಶ್ವರ್ಯ ನಾವು ಹೊಂದಬೇಕಪ್ಪ ಅಂತಂದ್ರೆ, ಈ ಭೂ ಸಂಬಂಧವಾದ ಆಶೀರ್ವಾದದ ಜೊತೆಗೆ ಪರ ಸಂಬಂಧವಾದಂಥ ಆಶೀರ್ವಾದಗಳನ್ನು ನಾವು ಅಭಿವೃದ್ಧಿಯನ್ನು ನಾವು ಹೊಂದಬೇಕಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಮಂದಿರವನ್ನು, ದೇವರ ಸಭೆಯನ್ನು ನಾವು ನೋಡ್ತೇವೆ, ಪರಿಶುದ್ಧರ ಸಮೂಹವನ್ನು ನಾವು ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಇವತ್ತು ದೇವ್ರ ಮಂದಿರಕ್ಕೆ ಬಂದಿರುವಂಥ ಎಲ್ಲ ನನ್ನ ಕ್ರೈಸ್ತ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತ ಯಾವ ರೀತಿಗಿದೆ? ಸಭೆಯನ್ನು ನೀವು ಯಾವ ರೀತಿಗೆ ಪ್ರೀತಿ ಮಾಡ್ತಾ ಇದ್ರಿ? ದೇವರ ಮಂದಿರವನ್ನು ನೀವು ಯಾವ ರೀತಿಗೆ ಪ್ರೀತಿ ಮಾಡ್ತಾ ಇದ್ರಿ?
ದೇವರ ಸನ್ನಿಧಿ ಯಾವ ರೀತಿ ಪ್ರೀತಿ ಮಾಡ್ತಾ ಇದ್ರಿ, ದೇವರ ಮಂದಿರದೊಂದಿಗೆ ನಿಮ್ಮ ಸಂಬಂಧ ಯಾವ ರೀತಿಗೆ ಒಂದ್ಸಲ ಪರೀಕ್ಷೆ ಮಾಡ್ಕೊಡ್ರಿ. ಕಾರಣ ಏನಪ್ಪ ಅಂತಂದ್ರೆ, ನನ್ನ ಪ್ರೀತಿಯ ಮಕ್ಕಳೇ, ನಾನು ಹೇಳುವಂತ ಮಾತು ಅವು ನಿಮ್ಮ ಜೀವಿತಕ್ಕೆ ಕಹಿ ಆದ್ರೂ ಕೂಡ ಇದೇ ಮಾತುಗಳು ಸತ್ಯವ ಅಂತ ಹೇಳಿ. ಹಲ್ಲೆಲೂಯಾ. ಈ ಮಾತು ನಿಮ್ಮ ಜೀವಿತಕ್ಕೆ ತುಂಬಾ ಕಹಿ ಕಂಡ್ರು ಕೂಡ ಇದೇ ಮಾತುಗಳು ವಾಸ್ತವಿಗೆ, ಇದೇ ಮಾತುಗಳು ಸತ್ಯವೇ. ಕಾರಣ ಏನಪ್ಪ ಅಂದ್ರೆ, ನಿನ್ನ ಎಲ್ಲ ಆಶೀರ್ವಾದಗಳು ನಿನಗೆ ಯಾವಾಗ ಬರ್ತಾವಪ್ಪ ಅಂತಂದ್ರೆ, ಆತ್ಮೀಯವಾಗಿ ನಾನು ಹೈ ಲೆವೆಲ್ ರಿಚ್ ಆಗ್ಬೇಕಪ್ಪ ಅಂತಂದ್ರೆ, ಭೂ ಸಂಬಂಧವಾದಂಥ ಆಶೀರ್ವಾದಗಳಿಗಿಂತಲೂ ಪರಸಂಬಂಧದ ಶ್ರೇಷ್ಠವಾದಂಥ ಆಶೀರ್ವಾದಗಳು ನೀನು ಹೊಂದಿಕೊಳ್ಬೇಕಪ್ಪ ಅಂತಂದ್ರೆ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವರ ಸಭೆಯೊಂದಿಗೆ, ಪರಿಶುದ್ಧರ ಸಹವಾಸದೊಂದಿಗೆ ನಿನ್ನ ಅಟ್ಯಾಚ್ಮೆಂಟ್ ಯಾವ ರೀತಿಗಿದೆ ಅಮ್ಮ? ಸಭೆಯಾಗಿ ಸೇರಿ ಬರ್ತಾ ಇದೆಯಾ? ಪರಿಶುದ್ಧರ ಸಮೂಹದಲ್ಲಿ ನಿನ್ನ ಸಹವಾಸ ಇದೆಯಾ? ದೇವರ ಸನ್ನಿಧಿನು, ದೇವರು ಸ್ವರಕ್ತವನ್ನು ಸುರಿಸಿ ಸಂಪಾದನೆ ಮಾಡ್ಕೊಂಡಂಥ ಸಭೆಯನ್ನು ಯಾವ ರೀತಿಗೆ ಪ್ರೀತಿ ಮಾಡ್ತಾ ಇದೆಯಾ ನೀನು? ಆದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇಸ್ರಾಯೇಲರಿಗೊಂದು ಆಜ್ಞೆ ಇತ್ತು. ಏನು ಆಜ್ಞೆಪ್ಪ ಅಂದ್ರೆ, ಅವ್ರ ಜೀವಿತದಲ್ಲಿ ಆಶೀರ್ವಾದಗಳನ್ನು ಹೊಂದಬೇಕಪ್ಪ ಅಂದ್ರೆ, ಗಂಡ ಹೆಂಡತಿ ಮಕ್ಕಳು, ಅವ್ರ ಮನೆಯಲ್ಲಿ ಅಂತ ದಾಸ ದಾಸಿಯರು, ಕೊನೆಗೆ ಅವರ ಮನೆಗೆ ಬಂದಂಥ ಪರದೇಶಿಗಳು ಸಹ ಏನು ಮಾಡ್ಬೇಕಂದ್ರೆ, ದೇವರ ಮಂದಿರಕ್ಕೆ ಹೋಗುವಂಥ ಸಂದರ್ಭದಲ್ಲಿ, ದೇವರ ಸನ್ನಿಧಿಗೆ ಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡಿ ಹೋಗ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇಸ್ರಾಯೇಲರೆಲ್ಲರೂ ಕೂಡ ದೇವರ ಮಂದಿರವನ್ನು ಯಾವ ರೀತಿಗೆ ಪ್ರೀತಿ ಮಾಡ್ತಾ ಇದ್ರಪ್ಪ ಅಂದ್ರೆ, ದೇವರು ಅವ್ರಿಗೆ ಕೊಟ್ಟಂತ ಆಜ್ಞೆ ಧರ್ಮೋಪದೇಶ ಕಂಡ 12ನೇದಲ್ಲಿ ನೀವೆಲ್ಲರೂ ಕಂಡ ಸ್ಥಳಗಳಲ್ಲಿ ನೀವು ಆರಾಧನೆ ಮಾಡಬಾರ್ದು ಎಂಬುದಾಗಿ ಖಂಡಿತವಂತ ಆಜ್ಞೆ ಇದ್ದಿದ್ದರಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ದೇವರು ತೋರಿಸಿರುವಂತ ಸ್ಥಳವಾಗಿರುವಂತ ಶಿಲೋವಿಗೆ ಅವರು ಪ್ರಯಾಣವನ್ನು ಮಾಡ್ತಾ ಇದ್ರು ಅಂತ ಹೇಳಿರಿ. ಶಿಲೋವಿನಲ್ಲಿ ದೇವರ ಮಂದಿರ ಇದ್ದಿದ್ದರಿಂದ, ಶಿಲೋವಿನಲ್ಲಿ ಯಾಜಕನು ಇದ್ದಿದ್ದರಿಂದ ನಾವು ನೋಡ್ತಿದ್ದೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಎಲ್ಲ ಇಸ್ರಾಯೇಲರು ನಾವು ನೋಡ್ತಿದ್ದೇವೆ, ಅವರು ಗಂಡ ಹೆಂಡತಿ ಮಕ್ಕಳು, ಅವರ ದಾಸ ದಾಸಿಯರು, ಅವ್ರ ಮನೆ ಕೂಲಿ ಮಾಡುವಂತ ಕೂಲಿ ಆಳುಗಳು ಎಲ್ಲರೂ ಕೂಡ ನಾವು ನೋಡ್ತೇವೆ ದೇವರನ್ನ ಆರಾಧನೆ ಮಾಡೋದಕ್ಕೋಸ್ಕರವಾಗಿ, ಅವರ ಜೀವಿತದಲ್ಲಿ ಆಶೀರ್ವಾದಗಳನ್ನು ಹೆಚ್ಚಾಗೋದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಅವರು ದೇವರ ಮಂದಿರಕ್ಕೆ ಯಾತ್ರೆ ಮಾಡ್ತಾ ಇದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ. ದೇವರು ಖಂಡಿತವರು ಆಜ್ಞೆ ಕೊಟ್ಟಿದ್ದನು. ಖಂಡಿತವಾಗಿ ವರ್ಷದಲ್ಲಿ 3 ಆವರ್ತಿ ಗಂಡು ಹೆಣ್ಣು ಮಕ್ಕಳೆಲ್ಲರೂ ಕೂಡ, ನಿಮ್ಮ ದಾಸ ದಾಸರೆಲ್ಲರೂ ಕೂಡ, ನಿಮ್ಮ ಮನೆಯಲ್ಲಿರುವಂಥ ಎಲ್ಲರೂ ಕೂಲಿ ಮಾಡೋರೆಲ್ಲರೂ ಕೂಡ ನೀವು ದೇವರ ಸನ್ನಿಧಿಗೆ ಬರ್ಬೇಕೆಂಬುದಾಗಿ ಆಜ್ಞೆ ಇತ್ತು ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ, ಫರೋ ಹೇಳ್ತಾನೆ, ನಿಮ್ಮಲ್ಲಿರುವಂಥ ಗಂಡಸರು ಮಾತ್ರ ಹೋಗಿ ದೇವರನ್ನ ಆರಾಧನೆ ಮಾಡಿ ಬರ್ರಿ ಅಂದ್ರೆ, ಇಸ್ರಾಯೇಲರು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆ ಒಪ್ಕೊಳ್ಳಂಗಿಲ್ಲ? ಯಾಕೆ ಒಪ್ಕೊಳ್ಳಂಗಿಲ್ಲ ಹೇಳ್ರಿ? ಫರೋಗೆ ಅವ್ರು ಹೇಳ್ತಾರೆ, ನಾವು ಹೋಗಿ ನಮ್ಮ ದೇವರಿಗೆ ಆರಾಧನೆ ಮಾಡಿ ಬರ್ತೀವಿ ಅಂದ್ರೆ, ಫರೋ ಏನಂತಾನ, ನಿಮ್ಮಲ್ಲಿರುವಂಥ ಗಂಡಸರು ಮಾತ್ರ ಹೋಗಿ ಆರಾಧನೆ ಮಾಡಿ ಬರಲಿ, ಹೆಣ್ಮಕ್ಳು ಮಕ್ಕಳು ಕತ್ತೆ ಕುರಿ ದನ ಎಲ್ಲ ಏನು ಮಾಡಲಿ, ಇಲ್ಲೇ ಇರಲಿ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಇಸ್ರಾಯೇಲರು ಏನು ಮಾಡಂಗಿಲ್ಲ, ಒಪ್ಕೊಳ್ಳಂಗಿಲ್ಲ. ಇಲ್ಲಲ್ಲ, ನಾವು ನಮ್ಮ ದೇವರನ್ನ ಆರಾಧಿಸ್ಬೇಕಪ್ಪ ಅಂದ್ರೆ, ನಮ್ಮ ಎತ್ತು ಕತ್ತೆ ಕುರಿ, ನಮ್ಮ ಮಕ್ಕಳು, ನಮ್ಮ ದಾಸ ದಾಸಿಯರು ಒಂದು ಗೊಡಸ್ ಕೂಡ ನಾವು ಇಲ್ಲಿ ಬಿಟ್ಟು ಹೋಗಲ್ಲ ನಮಗೆ ಹೇಳ್ತಾರೆ ಅಂತ ಹೇಳಿರಿ. ಹಲ್ಲೆಲೂಯಾ. ನಮಗ ಅವ್ರಿಗೆ ಚಾಯ್ಸ್ ಇದ್ದಿದ್ದಿಲ್ಲ. ಅವಾಗ ಚಾಯ್ಸ್ ಇದ್ದಿದ್ದಿಲ್ಲ ಅವ್ರಿಗೆ. ಬರ್ಬೇಕಂದ್ರೆ ಬರ್ಬೇಕೆ, ಕುಟುಂಬವಾಗಿ ದಾಸ ದಾಸಿಯರು ಮಕ್ಕಳು ಹೆಂಡತಿ ಗಂಡ ಎಲ್ಲ ಬರ್ಬೇಕಂದ್ರೆ ಬರ್ಬೇಕು, ಆಜ್ಞೆ ಇತ್ತು. ಇವಾಗ ನಮಗೆ ಅವ್ರಿಗೆ ಚಾಯ್ಸ್ ಇರಲಿಲ್ಲ. ಈಗ ನಮಗೇನದ ಚಾಯ್ಸ್ ಅದ. ಹೆಂಗ? ಇಷ್ಟ ಬಂತಂದ್ರೆ ನಾವು ಗಂಡ ಬರ್ಬೋದು, ಇಷ್ಟ ಬಂತಂದ್ರೆ ಗಂಡ ಹೆಂಡತಿ ಬರ್ಬೋದು, ಇಷ್ಟ ಬಂತಂದ್ರೆ ನಮ್ಮ ಮಕ್ಕಳಿಗೆ ಕರ್ಕೊಂಬರ್ಬೋದು. ನಮಗೆ ಇಷ್ಟ ಬರಲಿಲ್ಲ ಅಂತೇಳಿ ನಮ್ಮ ಮಕ್ಕಳಿಗೆ ನಾವು ಎಲ್ಲಿಯರೇ ಕಳಿಸ್ಬೋದು ಸಂಡೇ ದಿವಸ. ಹಲೋ, ನನ್ನ ಜೊತೆ ಇದ್ದೀರಿ? ಇಲ್ಲೇ ಇದ್ದೀರಿ? ನನ್ನ ಮಾತುಗಳು ಸ್ವಲ್ಪ ಚುಸ್ತಾವ. ಈಗ ನಮಗೆ ಹೆಂಗದಂದ್ರೆ ಚಾಯ್ಸ್. ಇಷ್ಟ ಬಂದ್ರೆ ನಮ್ಮ ಮಕ್ಕಳಿಗೆ ಏನು ಮಾಡ್ಬೋದು, ನಾವು ಇವತ್ತು ದೇವ್ರ ಸನ್ನಿಧಿಗೆ ಕರ್ಕೊಂಬರ್ಬೋದು. ನಮಗೆ ಇಷ್ಟನೇ ಬಂದಿಲ್ಲ ಅಂತೇಳಿರಿ, ಇವತ್ತು ಅವ್ರಿಗೆ ಏನು ಮಾಡ್ಬೋದು, ನಾವು ಕಳಿಸ್ಬೋದು. ಚಾಯ್ಸ್ ಅದ ನಮ್ಗೆ. ಇಷ್ಟ ಬಂದಂತೇಳಿರಿ, ಗಂಡ ಹೆಂಡತಿ ಇಬ್ಬರು ಜೋಡಿಯಾಗಿ ಬರ್ಬೋದು. ನಮ್ಗೆ ಇಷ್ಟ ಬಂದಿಲ್ಲ ಅಂತೇಳಿರಿ, ನಾವು ಯಾರೇ ಒಬ್ಬೊಬ್ಬರು ಬರ್ಬೋದು. ಯಾಕ? ಏನದ ಈಗ ನಮಗೆ? ಚಾಯ್ಸ್ ಅದ. ಅವಾಗ ಅವ್ರಿಗೆ ಏನಿರಲಿಲ್ಲ, ಚಾಯ್ಸ್ ಇರಲಿಲ್ಲ ರೀ ಅವ್ರಿಗೆ. ಆಜ್ಞೆ ಅಂದ್ರೆ ಆಜ್ಞೆ. ಗಂಡ ಹೆಂಡತಿ ಮಕ್ಕಳು ಎಲ್ಲ ಎತ್ತು ಕತ್ತೆ ಪೂರ ಎಲ್ಲ ಎಲ್ಲಿಗೆ ಬರಬೇಕು? ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವೆಲ್ಲರೂ ಕೂಡ ಇವತ್ತು ದೇವರ ಮಂದಿರದ ಬಗ್ಗೆ ನಾವು ಇವತ್ತು ಧ್ಯಾನ ಮಾಡ್ತಾ ಇದ್ದೇವೆ. ನಮ್ಮ ಪೂರ್ವಿಕರ ಜೀವಿತವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಮೂಲ ಪಿತೃಗಳು
ದೇವರನ್ನು ಮಾಡಿದಂಥ ವಿಧಾನವನ್ನು, ನಮ್ಮ ಪೂರ್ವಿಕರು ದೇವರನ್ನು ಪ್ರೀತಿಸಿದಂಥ ವಿಧಾನವನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ನಾವು ಪ್ರೀತಿ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ಧ್ಯಾನ ಮಾಡುವಂಥ ಈ ಪೂರ್ವಿಕರ ಜೀವಿತದ ಮೂಲಕವಾಗಿ ನಾವು ಪಾಠವನ್ನು ಕಲ್ತ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ನಾವು ಪಾಠವನ್ನು ಕಲ್ತ್ಕೊಳ್ಬೇಕು. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಮಗೆ ಇಷ್ಟೊಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನಪ್ಪ ಅಂತಂದ್ರೆ, ದೇವರು ಇಷ್ಟೊಂದು ನಮ್ಮನ್ನು ಸ್ವತಂತ್ರರಾಗಿ ಮಾಡಿದನಪ್ಪ ಅಂತಂದ್ರೆ, ಈ ಸ್ವಾತಂತ್ರ್ಯನ ದುರುಪಯೋಗ ಮಾಡ್ಕೋಬಾರ್ದು ಅಂತೇಳಿ. ಹಲ್ಲೆಲೂಯಾ. ಏನಾಗ್ತದ್ರಿ? ದೇವ್ರು ನಮಗೆ ಸ್ವಾತಂತ್ರ್ಯ ಕೊಟ್ಟನ, ದೇವ್ರು ನಮಗೆ ಇಷ್ಟೊಂದು ಸ್ವತಂತ್ರರಾಗಿ ಮಾಡಿದನಪ್ಪ ಅಂದ್ರೆ, ಈ ಸ್ವಾತಂತ್ರ್ಯ ನಾವು ಏನು ಮಾಡ್ಬಾರ್ದ್ರಿ? ಅದನ್ನು ದುರುಪಯೋಗ ಮಾಡಬಾರ್ದು, ಮನಸ್ಸು ಬಂದಂಗೆ ಮಾಡಬಾರ್ದು. ಆಜ್ಞೆ ಅಂದ್ರೆ ಆಜ್ಞೆ. ಗಂಡ ಹೆಂಡತಿ ಕುಟುಂಬ ಮಕ್ಕಳು ಎಲ್ಲರೂ ಕೂಡ ಎಲ್ಲಿ ಬರ್ಬೇಕ್ರಿ? ಎಲ್ಲಿ ಬರಬೇಕು? ದೇವರ ಸನ್ನಿಧಿಗೆ ಬರಬೇಕು. ಯಾವಾಗ ನಾವು ದೇವರ ಸನ್ನಿಧಿಗೆ ಕುಟುಂಬವಾಗಿ ನಾವು ಬರ್ತೇವೋ, ದೇವರ ಮಂದಿರವನ್ನು ಪರಿಶುದ್ಧರ ಸಹವಾಸ ಸಮಾಜದಲ್ಲಿ ನಾವು ಕುಟುಂಬವಾಗಿ ಸೇರಿ ಬರ್ತೇವೋ, ಅಲ್ಲಿ ಏನಾಗ್ತದಪ್ಪ ಅಂದ್ರೆ ನಾವು ಸ್ಪಿರಿಚುವಲ್ ಆಗಿ, ಆತ್ಮೀಯವಾಗಿ ನಾವು ರಿಚ್ ಆಗ್ತಾ ಹೋಗ್ತೀವಿ ಅಂತೇಳಿ. ಹಲ್ಲೆಲೂಯಾ.